ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಪ್ರಭು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮ ಸಂತಸಕ್ಕೂ ನಮ್ಮ ನಿರೀಕ್ಷೆಗೂ ಮೂಲನಾಗಿರುವ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಕೃಪೆಯುಳ್ಳ ನಾಮವನ್ನ ಈ ಸಮಯದಲ್ಲಿ ವಂದಿಸುತ್ತೇವೆ. ಕರ್ತನೆ, ನೀನು ನಮಗೆ ಅನುಗ್ರಹಿಸಿಕೊಟ್ಟಂತಹ ಈ ದಿವಸದಲ್ಲಿ ನಿನ್ನಿಂದ ನೇಮಕವಾಗಿರತಕ್ಕಂತಹ ಕರ್ತನ ಸೇವೆಯನ್ನ ಮಾಡಲು ನಾವೆಲ್ಲರೂ ಬಲಗೊಳ್ಳುವಂತೆ ನಿನ್ನ ಸನ್ನಿಧಿಯಲ್ಲಿ ನಾವಿದ್ದೇವೆ. ನಿನ್ನ ಸನ್ನಿಧಿಯಲ್ಲಿ ಸಿಗುವಂತಹ ಚೈತನ್ಯ, ಸ್ಫೂರ್ತಿ, ಹುರುಪು ಬೇರೆ ಇನ್ಯಾವುದರಿಂದಲೂ ಸಿಗುವುದಿಲ್ಲ ಸ್ವಾಮಿ. ಆ ಒಂದು ನಂಬಿಕೆ, ಭರವಸೆಯಲ್ಲಿಯೇ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಿನ್ನ ಮೊದಲನೆಯ ಬರೋಣಕ್ಕಾಗಿ ಜನರೆಲ್ಲರೂ ಕೂಡ ತವಕದಿಂದ ನಿರೀಕ್ಷಿಸಿಕೊಂಡಿದ್ದರು, ಕಾದಿದ್ದರು ಮತ್ತು ಅವರ ಬಿಡುಗಡೆಯ ಮೆಸ್ಸಿಯನನ್ನ ಎದುರು ನೋಡುವ ಮನದಾಸೆ ಅತ್ಯಂತ ದೊಡ್ಡದಾಗಿತ್ತು. ನಿನ್ನ ವಾಕ್ಯದ ವಾಗ್ದಾನಕ್ಕೆ ತಕ್ಕಂತೆ ಮೊದಲನೆಯ ಬರೋಣದಲ್ಲಿ ಬಂದು ಪಾಪದಿಂದ ಎಲ್ಲ ಜನರನ್ನ ಬಿಡಿಸಿ ತಿರುಗಿ ಇನ್ನೊಂದಾವರ್ತಿ ನಿಮ್ಮ ಬಳಿಗೆ ನಾನು ಬರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಿ. ಅದೇ ನಂಬಿಕೆ ಮತ್ತು ಭರವಸೆಯಲ್ಲಿ ನಾವು ನಿನಗೋಸ್ಕರ ಕಾದಿದ್ದೇವೆ ದೇವ. ಆದರೆ ಈ ಹೊತ್ತು ನಮ್ಮನ್ನ ಬಿಡಿಸುವುದಕ್ಕಾಗಿ ನೀನು ಬರುವಂಥವನಲ್ಲ, ಬದಲಾಗಿ ನ್ಯಾಯ ತೀರ್ಮಾನ ಮಾಡುವುದಕ್ಕಾಗಿ ಬರುವಂಥವನು ಎನ್ನುವಂತಹ ನಿನ್ನ ವಾಕ್ಯವನ್ನ ನಾವು ಧ್ಯಾನ ಮಾಡಲು ಕೃಪೆ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರನ್ನಾಗಿಸಿಕೊಂಡು ದೇವರೇ, ನೀನು ಹೇಳಿಕೊಟ್ಟ ಮಾದರಿಯ ಸೇವೆಯನ್ನ ಮಾಡುವುದರ ಮೂಲಕ ನೀನು ಬರುವಷ್ಟರೊಳಗಾಗಿ ನಮ್ಮ ದೇಹ, ಆತ್ಮ, ಪ್ರಾಣಗಳು ದೋಷವಿಲ್ಲದಂತೆ ಕಾಣಿಸುವಂತಹ ಆಶೀರ್ವಾದಕ್ಕೆ ನಮ್ಮನ್ನ ಈ ಆರಾಧನೆ ಮುನ್ನಡೆಸಲಿ. ನಮ್ಮ ಜೀವಿತದ ಮೂಲಕ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ, ಆಮೆನ್. ನಾವು ದೇವರ ಪ್ರೀತಿಯನ್ನ ನೆನೆದು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 27ನೆಯ ಸಂಗೀತದಿಂದ ರಾಗ ಹಾಡೋಣ. ಎಲ್ಲರೂ ಕೂಡಿ ಹಾಡುವ ದೇವರು ಪ್ರೀತಿಯೇ.
ಹಾಗೆ ದೇವರ ಸ್ತೋತ್ರ ಮಾಡೋಣ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೆ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನೂ ಸ್ತುತಿಗಳನ್ನೂ ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದೇವರ ಮುಂದೆ ನಮ್ಮ ಪಾಪವನ್ನ ಒಪ್ಪಿಕೊಂಡು ಅರಿಕೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಾವು ಮನೋವಾಕ್ಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು, ಆದರಣೆಯನ್ನು ನಿಮಗೆ ದಯಪಾಲಿಸಲಿ. ಆಮೆನ್. ಕರ್ತನನ್ನು ಸ್ತುತಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ವಚನ 1-13. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಕೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ್ಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಎಂಬುವಂಥದ್ದೇ. ದೇವರ ಬರುವಿಕೆಯನ್ನ ಎದುರು ನೋಡುವವರಾಗಿ ಹಾಡುವ ಸಂಕೀರ್ತನೆಗಳಲ್ಲಿ 83ನೆಯ ಸಂಕೀರ್ತನೆಯಿಂದ ರಾಗ ಹಾಡೋಣ. ಹರುಷಿಸು ಶ್ರೀಸಭೆಯೇ, ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಹರುಷಿಸು ಶ್ರೀಸಭೆಯೇ, ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಕರೆಯಲ್ಲಿ ಸೆರೆ ಬಿದ್ದು ಪರಿತಾಪವ ಪಡುವ ವರ ಭಕ್ತ ಜನವನ್ನು ತರಿಸಲು ಬಾ ದೇವಾ. ಹರುಷಿಸು ಶ್ರೀಸಭೆಯೇ, ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ.
ആഗ്രഹി നിന്നവരന്നു കായെ ദുഷ്ടന ഹിംസയും നിന്നവരന്നു കായെ ദുഷ്ടന ഹിംസയും നിന്നവരന്നു കായെ ദുഷ്ടന ഹിംസയും ಕಾಯೆ ಘೋರ ನರಕ ದ್ವಾರದಿಂದಲೇ ದೇವ ಈ ಜಯವನ್ನು ನೀಡೈ ಸಾವಿನ ಮೇಲೆ ಹರುಷಿಸು ಶ್ರೀ ಸಭೆಯೇ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ ವಿಜಯ ರಾಜನೇ ನಿನ್ನವರಿಗೆ ಜೀವದ್ವಾರವ ತೆರೆಯೈ ನಿನ್ನವರಿಗೆ ಜೀವದ್ವಾರವ ತೆರೆಯೈ ನಿನ್ನವರಿಗೆ ಜೀವದ್ವಾರವ ತೆರೆಯೈ ದೇವಭದ್ರಗೊಳಿಸು ಜೀವಲೋಕದ ಪಥವ ಸಾವು ಚಿಂತೆಗಳು ಮಾರ್ಗವನ್ನು ಬಂದಿಬಾರೈ ಹರುಷಿಸು ಶ್ರೀ ಸಭೆಯೇ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ ಇಮ್ಮಾನುವೇಲ್ ಬರುವ ನಿನ್ನಯ ರಕ್ಷೆಗೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನೂ ಆಗಿರುವ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ನಿನ್ನ ಪರಿಶುದ್ಧತೆಯ ಅನುಭವಕ್ಕಾಗಿ ಬೇಡುತ್ತಾ ಇದ್ದೇವೆ. ನಿನ್ನ ಎರಡನೆಯ ಬರೋಣದಲ್ಲಿ ಸ್ವಾಮಿ, ನಾವೆಲ್ಲರೂ ಕೂಡ ಪರಿಶುದ್ಧ ಕ್ರಿಸ್ತಿಯ ಜೀವಿತವನ್ನ ಜೀವಿಸಲು ನಿನ್ನ ವಾಕ್ಯ ಸಹಾಯ ಮಾಡುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಅಪರಿಶುದ್ಧರಾದಂತಹ ನಮ್ಮನ್ನ ನಿನ್ನ ವಾಕ್ಯ ಶುದ್ಧರನ್ನಾಗಿಸಲಿ. ಆ ಮೂಲಕ ನಿನಗೆ ಮಹಿಮೆ ತರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ, ಆಮೆನ್. ಕರ್ತನಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ವೇಳೆಯಲ್ಲಿ ದೇವರ ವಾಕ್ಯ ಪ್ರಸಂಗಕ್ಕಾಗಿ ಕೊಡಲ್ಪಟ್ಟಂತ ಮುಖ್ಯ ಪ್ರಸ್ತಾಪ ವೈಟಿಂಗ್ ಪ್ರೇಯರ್ಫುಲಿ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಕರ್ತನ ಬರುವಿಕೆಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ಕಾಯುವುದು ಎಂಬುದಾಗಿ. ಇನ್ನೇನು ನಾವು ಈ ವರ್ಷದ ಕಡೆಯ ಹೊಸ್ತಿಲಲ್ಲಿ ನಾವಿದ್ದೇವೆ. ಮುಂದಿನ ಭಾನುವಾರದಿಂದ ಆಗಮನ ಕಾಲ ಪ್ರಾರಂಭವಾಗುತ್ತದೆ. ಕ್ರೈಸ್ತರ ಮನೆಗಳಲ್ಲಿ ಸಿದ್ಧತೆ ಪ್ರಾರಂಭವಾಗಿದೆ. ಮನೆಗಳನ್ನ ಶುಚಿ ಮಾಡುವಂಥದ್ದು, ಪೇಂಟ್ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತಿರುವಂತಹ ವಿಚಾರವಾಗಿದೆ. ಮತ್ತು ನಮ್ಮ ದೇವಾಲಯಗಳನ್ನ ನೋಡುವಾಗಲೂ ಕೂಡ ಆಲಯವನ್ನ ಸುಂದರವಾಗಿ ಡೆಕೋರೇಷನ್ಗಳನ್ನ ಮಾಡುವುದರ ಮೂಲಕ ಶೃಂಗರಿಸುವಂತಹ ಸಿದ್ಧತಾ ಕಾರ್ಯ ಕೂಡ ಈಗಾಗಲೇ ಅನೇಕ ಸಭೆಗಳಲ್ಲಿ ಜರುಗುತ್ತಾ ಇದೆ. ಈ ನಿಟ್ಟಿನಲ್ಲಿ ವಾಕ್ಯದ ಹಿನ್ನೆಲೆಯಲ್ಲಿ ಸಿದ್ಧತೆ, ಪ್ರಾರ್ಥನಾ ಪೂರ್ವಕವಾಗಿ ಕಾಯುವುದು ಎಂದರೇನು ಎಂಬುದಾಗಿ, ಇನ್ನೊಂದರ್ಥದಲ್ಲಿ ನಮ್ಮ ಸಿದ್ಧತೆ ಹೇಗಿರಬೇಕು ಎಂಬುದನ್ನ ತಿಳುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಈಗ ತಾನೇ ಓದಿ ಕೇಳಿದಂತಹ ಸುವಾರ್ತಾ ವೇದ ಭಾಗದಲ್ಲಿ ಯೇಸುವಿನ ಬರುವಿಕೆಯ ಕುರಿತು ಒಂದು ಕಥನ ಬರೆಯಲ್ಪಟ್ಟಿದೆ. ಇಲ್ಲಿ 5 ಮಂದಿ ಬುದ್ಧಿವಂತ ಕನ್ಯೆಯರು ಮತ್ತು 5 ಮಂದಿ ಬುದ್ಧಿ ಇಲ್ಲದ ಕನ್ಯೆಯರು ಎಂಬುದಾಗಿ ರೂಪಕಗಳನ್ನ ಬರೆಯಲಾಗಿದೆ. ಬುದ್ಧಿವಂತ ಕನ್ಯೆಯರ ಸೂಚನೆ ಏನಂದ್ರೆ ಆರತಿಗಳನ್ನೂ ಎಣ್ಣೆಯನ್ನೂ ತಕ್ಕೊಂಡರು. ಬುದ್ಧಿ ಇಲ್ಲದಂತಹ ಕನ್ಯೆಯರಿಗೆ ಸೂಚನೆ ಕೇವಲ ಆರತಿಗಳನ್ನ ಮಾತ್ರ ತಕ್ಕೊಂಡರು, ಎಣ್ಣೆಯನ್ನ ತಕ್ಕೊಳ್ಳಲಿಲ್ಲ ಎಂಬುದಾಗಿ. ಇವರಿಬ್ಬರೂ ಕೂಡ ಕಾಯುವಂತಹ ಸ್ಥಿತಿಯಲ್ಲಿದ್ದಾರೆ. ಆದರೆ ದೇವರು ಮೆಚ್ಚಿದ್ದು ಯಾರನ್ನ? ಪರಿಪೂರ್ಣರಾಗಿ ಸಿದ್ಧಗೊಂಡು ಕಾಯುತ್ತಿರುವಂತವರನ್ನ ದೇವರು ಸ್ವೀಕಾರ ಮಾಡುತ್ತಾನೆ. ಅಪರಿಪೂರ್ಣವಾದವರನ್ನ, ಅಪರಿಪೂರ್ಣತೆಯಿಂದ ಸಿದ್ಧರಾದವರನ್ನ ದೇವರು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ ಈ ಕಥನ ನಮಗೆ ಸ್ಪಷ್ಟೀಕರಿಸುತ್ತದೆ. ಇದಕ್ಕೆ ಪೂರಕವಾಗಿ ಒಂದು ವಾಕ್ಯವನ್ನ ನೋಡುವಾಗ ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ
ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ. ಇಲ್ಲಿ ಬಹಳ ಮುಖ್ಯವಾಗಿ ಪೌಲನು ಹೇಳುವಂತಹ ಮಾತು ಸಂಪೂರ್ಣವಾಗಿ ಕಾಣಿಸಲ್ಪಡುವಂಥದ್ದೇ ನಮ್ಮ ಸಿದ್ಧತೆಯಾಗಿರಬೇಕು. ಇಂದು ನಾವು ಕರ್ತನ ಬರುವಿಕೆಗಾಗಿ ಕಾಯುತ್ತಿದ್ದೇವೆ. ಆದರೆ ನಮ್ಮ ಆಚರಣೆಗಳನ್ನು ನಾವು ನೋಡುವಾಗ, ನಮ್ಮ ಸಿದ್ಧತೆಗಳನ್ನು ನಾವು ನೋಡುವಾಗ ಈಗಲೂ ಕೂಡ ಗೋದಲಿಯಲ್ಲಿ ಮಲಗಿದಂತಹ ಯೇಸುವಿನ ಚಿತ್ರಣವೇ ನಮ್ಮ ಮನೆಗಳಲ್ಲಿದೆ. ಯಾಕಂದ್ರೆ ಯೇಸುವಿನ ಎರಡನೆಯ ಬರೋಣ ಅತಿ ಭಯಂಕರವಾಗಿದೆ ಎಂಬುದಾಗಿ ವಾಕ್ಯ ನಮಗೆ ಪ್ರಕಟವಾಗ್ತದೆ. ಈಗ ಯೇಸು ಸ್ವಾಮಿ ನಮ್ಮ ಮಧ್ಯೆ ಬರುವಂಥದ್ದು ನಮ್ಮನ್ನ ಪ್ರೀತಿ ಮಾಡುವುದಕ್ಕಲ್ಲ, ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿ ಅಲ್ಲ, ಮತ್ತು ನಮ್ಮನ್ನ ರಕ್ಷಿಸುವುದಕ್ಕಾಗಿಯೂ ಕೂಡ ಅಲ್ಲ. ಈಗ ಯೇಸು ಬರುವುದು ನಮ್ಮನ್ನ ನ್ಯಾಯ ತೀರ್ಮಾನ ಮಾಡಲಿಕ್ಕಾಗಿದೆ. ಈ ಸತ್ಯವಾಕ್ಯವನ್ನ ನಾವು ಈ ಹೊತ್ತು ನಂಬುವವರಾಗಿ ನಮ್ಮನ್ನ ನಾವು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕಾಗಿದೆ. ಕೀರ್ತನೆಗಳ ಪುಸ್ತಕದಲ್ಲಿ 27ನೆಯ ಕೀರ್ತನೆ 4ನೇ ವಚನ, 33ನೆಯ ಕೀರ್ತನೆ 20ನೇ ವಚನ, 37ನೆಯ ಕೀರ್ತನೆ 7ನೇ ವಚನ ವಾಕ್ಯ ಭಾಗವನ್ನ ಓದುವಾಗ ಅಲ್ಲಿ ಭಕ್ತರು ಯೆಹೋವನ ಪ್ರಸನ್ನತೆಗಾಗಿ, ಯೆಹೋವನ ದರ್ಶನಕ್ಕಾಗಿ, ಯೆಹೋವನನ್ನ ಎದುರು ನೋಡುವವರಾಗಿ ಕಾದಿದ್ದರು. ಆ ಕಾಯುವುದರಿಂದ ಅವರಿಗೆ ಸಿಕ್ಕಂತ ದರ್ಶನದ ಅನುಭವವನ್ನ ಕೀರ್ತನೆಗಾರರು ಬರೆಯುತ್ತಾ ಇದ್ದಾರೆ. ಪ್ರಿಯರೇ, ಇಂದಿಗೆ ನೇಮಕವಾದ ಹಳೆಯೊಡಂಬಡಿಕೆಯ ಭಾಗ ಮಲಾಕಿಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 1-6 ವಚನಗಳಲ್ಲಿಯೂ ಕೂಡ ಹೇಳುವಂತಹ ಮಾತೇನೆಂದರೆ, ಯೆಹೋವನ ಆಗಮನ ಹೇಗಿರುತ್ತದೆ ಎಂದರೆ, ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ, ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಎಂಬುದಾಗಿ. ಇವತ್ತು ಬೆಳ್ಳಿಯನ್ನ ಶೋಧಿಸುವಾಗ ಅದರಲ್ಲಿರುವಂತಹ ಕಲ್ಮಶಗಳು ಹೋಗುವಂಥದ್ದಾಗಿದೆ. ಅದನ್ನ ಪುಟಕ್ಕೆ ಹಾಕುವಂತಹ ಚಿನ್ನ, ಅದರ ಪ್ರಕ್ರಿಯೆಯನ್ನ ನಾವು ಗಮನಿಸುವಾಗ ಅದರಲ್ಲಿರುವಂತಹ ವೇಸ್ಟೇಜ್, ಕಲ್ಮಶಗಳು ಅಥವಾ ದೋಷಗಳು ಎಂಬುದಾಗಿ ನಾವೇನನ್ನ ಕರೆಯುತ್ತೇವೆ, ಅದೆಲ್ಲವೂ ಕಿತ್ತು ಹಾಕಲ್ಪಡುವಂಥದ್ದಾಗಿದೆ. ಇವತ್ತಿಗೂ ಕೂಡ ನಾವು ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಶುದ್ಧ ಚಿನ್ನಕ್ಕೆ ಒಂದು ಬೆಲೆ, ಕಲುಷಿತ ಚಿನ್ನಕ್ಕೆ ಇನ್ನೊಂದು ಬೆಲೆ ಇದೆ. ಆದರೆ ನಾವು ಶುದ್ಧ ಚಿನ್ನವನ್ನೇ ಅಪೇಕ್ಷೆ ಪಡುತ್ತೇವೆ, ಯಾಕಂದ್ರೆ ಅದು ಒರಿಜಿನಲ್, ಗ್ಯಾರಂಟಿ ಎಂಬುದಾಗಿ. ಇವತ್ತು ದೇವರು ಕೂಡ ನಮ್ಮನ್ನ ಪುಟಕ್ಕೆ ಹಾಕಿದಂತಹ ಚಿನ್ನದೋಪಾದಿಯಲ್ಲಿ ನಮ್ಮ ವ್ಯಕ್ತಿತ್ವಗಳನ್ನ ಎದುರು ನೋಡುವಂತವನಾಗಿದ್ದಾನೆ. ಪೌಲನು ಹೇಳುವಂತಹ ಸಿದ್ಧತೆ ಅದೇ. ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದಂತೆ ಕಾಣಿಸಲ್ಪಡುವಂಥದ್ದು. ಆದ್ದರಿಂದಲೇ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಯೇಸು ಮಾಡಿದಂಥ ಪರ್ವತ ಪ್ರಸಂಗದಲ್ಲಿ, ನನ್ನ ಎರಡನೆಯ ಬರೋಣದಲ್ಲಿ ನೀವು ಇಂತಹ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಶುದ್ಧರಾಗಬೇಕಾಗಿದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ನಮ್ಮ ಕಣ್ಣು, ನಮ್ಮ ಅಂಗಾಂಗಗಳು ಮತ್ತು ನಮ್ಮ ಮನಸ್ಸು ಯೇಸು ಹೇಳುವಂತ ಪರ್ವತ ಪ್ರಸಂಗದಲ್ಲಿ ವ್ಯಕ್ತವಾಗುತ್ತದೆ. ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನ ಬಿಸಾಟು ಬಿಡು. ನೀನು ಕೇವಲ ಒಂದು ಹೆಂಗಸನ್ನ ಮೋಹಿಸಿದರೆ, ಮನಸ್ಸಿನಲ್ಲಿ ಮೋಹಿಸಿದರೆ ಅದು ವ್ಯಭಿಚಾರ ಮಾಡಿದ್ದಕ್ಕೆ ಸಮಾನ. ಇವತ್ತು ನಮ್ಮ ಮನಸ್ಸು, ನಮ್ಮ ಕಣ್ಣುಗಳು, ನಮ್ಮ ದೇಹ ಯಾವ ರೀತಿಯಲ್ಲಿ ಸಿದ್ಧತೆಯಿಂದ ಕೂಡಿರಬೇಕು ಎಂಬುದಾಗಿ ಯೇಸು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ. ಪ್ರಿಯರೇ, ಹಾಗಾದರೆ ಇವತ್ತು ನಮ್ಮ ಮನೆಗಳನ್ನು ನಾವು ಶುಚಿ ಮಾಡುತ್ತೇವೆ, ಪೇಂಟ್ಗಳನ್ನ ಹೊಡೆಯುವುದರ ಮೂಲಕ ಚಂದವಾಗಿ ಕಾಣಿಸಬೇಕು ಎಂಬತಕ್ಕಂಥ ಅಪೇಕ್ಷೆ ನಮಗಿದೆ. ಇವತ್ತು ನಮ್ಮ ಮನೆಗಳಲ್ಲ, ನಮ್ಮ ಮನಗಳು ಶುಚಿಯಾಗಬೇಕು. ನಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳು ಶುಚಿಯಾಗಬೇಕು. ಇನ್ನೊಬ್ಬರ ಬಗೆಗಿನ ನನ್ನ ಮನಸ್ಥಿತಿ ಏನಾಗಿದೆ, ಇನ್ನೊಬ್ಬರನ್ನ ನೋಡಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದೇನೆ ಎನ್ನುವಂಥದ್ದು ಕೂಡ ಮುಖ್ಯವಾಗಿದೆ. ಪ್ರಿಯರೇ, ಒಂದೂರಿನಲ್ಲಿ ಒಂದು ಕುಟುಂಬವಿತ್ತು. ಧಾರ್ಮಿಕ ಸಾಂಪ್ರದಾಯಿಕವಾದ ಕುಟುಂಬ. ಪ್ರತಿದಿನ ಊಟದ ಟೇಬಲ್ನಲ್ಲಿ, ಓ ತಂದೆಯೇ, ಈ ಆಹಾರವನ್ನ ಬಂದು ಆಶೀರ್ವಾದ ಮಾಡು ಎಂಬುದಾಗಿ ಪ್ರತಿದಿನ ತಂದೆ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಯವನಸ್ಥ ಮಗನು ಸುಮಾರು ದಿನ ಇದನ್ನು ಅಬ್ಸರ್ವ್ ಮಾಡಿ, ಅಪ್ಪ, ಖಂಡಿತವಾಗಿಯೂ ಯೇಸು ಬಂದು ಆಶೀರ್ವದಿಸುತ್ತಾನಾ ಎಂಬುದಾಗಿ ತಂದೆಗೆ ಪ್ರಶ್ನೆ ಕೇಳುತ್ತಾರೆ. ತಂದೆ
ಹೌದು, ಖಂಡಿತ ಬರ್ತಾರೆ ಎಂಬುದಾಗಿ ಹೇಳುವಾಗ ಈ ಮಗ ಹಾಗಾದ್ರೆ ಯೇಸುವಿಗೂ ಒಂದು ತಟ್ಟೆಯನ್ನ ಹಾಕು ಎಂಬುದಾಗಿ ಹೇಳುತ್ತಾನೆ. ತಂದೆ ಸರಿ ಎಂಬುದಾಗಿ ಹೇಳಿ ಮರುದಿನದ ಊಟದ ಸಮಯದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಯೇಸುವಿಗೋಸ್ಕರ ಒಂದು ತಟ್ಟೆಯನ್ನ ಹಾಕಿ ಒಂದೊತ್ತಿನ ಆಹಾರವನ್ನ, ಅವರು ತಿನ್ನುವಂತ ಆಹಾರವನ್ನ ಆ ತಟ್ಟೆಯಲ್ಲಿ ಬಡಿಸಿ ಪ್ರಾರ್ಥನೆ ಮಾಡಿ ಊಟ ಮಾಡುತ್ತಿದ್ದರು. ಊಟ ಮುಗಿದ ಮೇಲೆ ಮಗ ತಂದೆಗೆ ಕೇಳುತ್ತಾನೆ, ಏಸು ಬರಲಿಲ್ಲ ಎಂಬುದಾಗಿ ಕೇಳುವಾಗ ಅಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿ ಬರುತ್ತದೆ. ಈ ಹುಡುಗ ಹೋಗಿ ಬಾಗಿಲನ್ನ ತೆರೆಯುವಾಗ ಚಳಿಯಲ್ಲಿ ನಡುಗುತ್ತಾ ಒಬ್ಬ ಊಟಕ್ಕಾಗಿ ಬೇಡುವ ಮನುಷ್ಯನು ಎದುರುಗೊಳ್ಳುತ್ತಾನೆ. ಆತನನ್ನ ಒಳಗೆ ಕರೆದು ಅದೇ ಡೈನಿಂಗ್ ಟೇಬಲ್ನಲ್ಲಿ ಯೇಸುವಿಗೋಸ್ಕರ ಸಿದ್ಧ ಮಾಡಿದ ಊಟವನ್ನ ಆ ಕುಟುಂಬ ಹಾಕುತ್ತಾರೆ. ಪ್ರಿಯರೇ, ನೀವು ಇದೇ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ರಿಂದ 46ನೇ ವಚನವನ್ನ ಮುಂದುವರೆದು ನೋಡುವಾಗ, ಈ ಹೊತ್ತು ಯೇಸು ಎಲ್ಲಿದ್ದಾನೆ? ಗೋದಲಿಯಲ್ಲಿ ಆತನು ಇಲ್ಲ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ಈ ರೀತಿಯಾಗಿ ಬಟ್ಟೆ ಇಲ್ಲದವನಾಗಿದ್ದೆನು, ಸೆರೆಮನೆಯಲ್ಲಿದ್ದೇನು. ಈ ರೀತಿಯಾಗಿ ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದೀರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಯೇಸುವನ್ನ ಎಲ್ಲಿ ಎದುರು ನೋಡುತ್ತಾ ಇದ್ದೇವೆ? ನಮ್ಮ ಗೋದಲಿಯಲ್ಲಿ ನಾವು ಯೇಸುವನ್ನ ನೋಡುತ್ತಾ ಇದ್ದೇವಾ? ಇಲ್ಲವೇ ಇಂತಹ ಜನರಲ್ಲಿ ಯೇಸುವನ್ನ ನೋಡುವ ಪ್ರಯತ್ನ ಮಾಡುತ್ತಿದ್ದೇವಾ ಎನ್ನುವಂಥದ್ದು ಮುಖ್ಯವಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 5 ಮಂದಿ ಬುದ್ಧಿವಂತ ಕನ್ಯೆಯರು ಸಾಂಪ್ರದಾಯಿಕ ಆಚರಣೆಗಳ ಜೊತೆಯಲ್ಲಿ ಕಾರ್ಯತತ್ಪರವಾದ ಆಚರಣೆಯಲ್ಲಿಯೂ ನಿರತರಾಗಿದ್ದರು ಎಂಬತಕ್ಕಂತಹ ಸಂದೇಶ ವಾಕ್ಯ ಭಾಗದಿಂದ ವ್ಯಕ್ತವಾಗುತ್ತದೆ. 5 ಮಂದಿ ಬುದ್ಧಿ ಇಲ್ಲದವರು ಎಂಬುದಾಗಿ ಹೇಳುವಾಗ ಕೇವಲ ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಗಳಿಗೆ ತಮ್ಮನ್ನ ಒಳಪಡಿಸಿಕೊಂಡು ಉಳಿದವೆಲ್ಲವುಗಳನ್ನ ಅವರು ತಾತ್ಸಾರ ಮಾಡಿದ್ದಾರೆ ಎಂಬತಕ್ಕಂಥ ಸಂಗತಿ ವ್ಯಕ್ತವಾಗುತ್ತದೆ. ಈ ನಿಟ್ಟಿನಲ್ಲಿ ದೇವರ ವಾಕ್ಯ ನಮ್ಮಿಂದ ಪರಿಪೂರ್ಣವಾದ ಕಾಯುವಿಕೆ, ಸಿದ್ಧತೆಯನ್ನು ಅಪೇಕ್ಷೆ ಪಡುವಂಥದ್ದಾಗಿದೆ. ನಾವು ಕೇವಲ ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಗಳನ್ನು ಆಚರಿಸುವುದರೊಟ್ಟಿಗೆ ನಮ್ಮನ್ನ ಸಾಮಾಜಿಕ ಕ್ರಿಯೆಯಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಕಾರ್ಯತತ್ಪರರಾಗಬೇಕು. ಏಸು ಮೆಚ್ಚುವಂಥದ್ದು ಅದನ್ನೇ. ಯಾವಾಗ ನಾವು ವಾಕ್ಯ ಸಂದೇಶಕ್ಕೆ ಮತ್ತು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಜೀವನವನ್ನ ನಡೆಸುವಂತವರಾಗಿರುತ್ತೇವೋ ಆಗ ಮಾತ್ರ ನಾವು ಪರಿಪೂರ್ಣ ಸಿದ್ಧರಾಗಿ ಆತನ ಮುಂದೆ ಕಾಣಿಸಿಕೊಳ್ಳುವಂತವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮನ್ನ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧ ಮಾಡಿಕೊಳ್ಳೋಣ ಮತ್ತು ಕರ್ತನ ಬರುವಿಕೆಯನ್ನ ಪ್ರಾರ್ಥನಾ ಪೂರ್ವಕವಾಗಿ ಎದುರು ನೋಡಿ. ಅಂದು ಸ್ನಾನಿಕನಾದ ಯೋಹಾನನು ಕರ್ತನ ಹಾದಿಯನ್ನ ಸಿದ್ಧ ಮಾಡಿದಂತೆ ಇಂದು ನಾವೂ ಕೂಡ ಅದೇ ರೀತಿಯಾದಂಥ ಮನಸ್ಸನ್ನ ಹೊಂದಿ ಕರ್ತನ 2ನೆಯ ಬರುವಿಕೆಗೆ ನಮ್ಮನ್ನೂ ಮತ್ತು ಇಡೀ ಪ್ರಪಂಚವನ್ನು ಸಿದ್ಧತೆಯ ಹಾದಿಗೆ ನಡೆಸುವ ಹಾಗೆ ದೇವರ ವಾಕ್ಯ ಕಾರ್ಯ ಸಾಧಿಸಲಿ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ನಂಬಿಕೆಯನ್ನ ಅಪೊಸ್ತಲರ ವಿಶ್ವಾಸ ಸೂತ್ರದಲ್ಲಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಾವು ಕಡೆಯದಾಗಿ ಹಾಡುವ ಸಂಗೀತಗಳಲ್ಲಿ 117ನೆಯ ಸಂಗೀತದಿಂದ ರಾಗ ಹಾಡೋಣ. ಪಾಪಿಗಾಗಿ ಸತ್ತ ಯೇಸು ಮೇಘದೊಳು ಬರುವ.
ಯೇಸು ಮೇಘದೋಳು ಬರುವ ತನ್ನ ಕೂಡ ತರುವನು ಸಾವಿರಾರು ದೂತರ. ಹಲ್ಲೆಲೂಯ ಹಲ್ಲೆಲೂಯ ಕ್ರಿಸ್ತ ಪುನಃ ಬರುವ. ಪಂಚಗಾಯ ಕಾಣುವವು ತೇಜಪುಂಜ ದೇಹದಿ. ಆಗ ಹರ್ಷ ಪಡುವರು ಮುಕ್ತರೆಲ್ಲ ನಿತ್ಯದಿ. ಜಯ ಚಿಹ್ನೆ ಜಯ ಚಿಹ್ನೆ ನೋಡಿ ಹರ್ಷಿಸುವರು. ಪೀಠವೇರಿಕೊಂಡು ಶತ್ರುವನ್ನು ಜಯಿಸು. ಸರ್ವಬಲ ಮಾನ ಹೊಂದು ಭಜಿಸಲಿ ಸರ್ವರು. ಹಲ್ಲೆಲೂಯ ಹಲ್ಲೆಲೂಯ ರಾಜ್ಯವನ್ನು ನಡೆಸು. ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವೂ ಮಹಿಮೆಯೂ ಸದಾಕಾಲ ನಿನ್ನವೇ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ತನ್ನ ಮಗನನ್ನ ತಿರುಗಿ ಲೋಕಕ್ಕೆ ನ್ಯಾಯ ತೀರಿಸಲು ಕಳುಹಿಸಿಕೊಡುವ ದೇವರ ಪ್ರೀತಿಯೂ ತಿರುಗಿ ಬರುತ್ತೇನೆಂದು ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ಕೃಪೆಯು, ಯೇಸುವಿನ ಬರೋಣದಲ್ಲಿ ನಮ್ಮ ದೇಹ ಆತ್ಮ ಪ್ರಾಣಗಳು ದೋಷವಿಲ್ಲದಂತೆ ಕಾಣಿಸುವ ಹಾಗೆ ಸಹಾಯ ಮಾಡುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಮಾರ್ಗದರ್ಶನ ಸಹವಾಸ ನಿಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರಲಿ.